ಭರವಸೆಯ ನಾಯಕ ಮಂಜುನಾಥ ನಾಯ್ಕ್. ಕುಮಟಾದ ಮಂಜುನಾಥ ನಾಯ್ಕ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹಾಗೂ ಸಾಮಾಜಿಕ ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸಮಾಜದ ಪ್ರತಿಯೊಂದು ವರ್ಗದ ಜನರ ನಾಡಿಮಿಡಿತವನ್ನ ಚೆನ್ನಾಗಿ ಅರ್ಥಿದ್ದಾರೆ. ಜನರ ಸಮಸ್ಯೆಗಳಿಗೆ ದನಿಯಾಗುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭರವಸೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಇವತ್ತು ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹ ಅನೇಕ ಸಂಘ ಸಂಸ್ಥೆಗಳನ್ನು ಎಲೆಮರೆಕಾಯಿ ಇರುವಂತಹ ಸಾಧಕರನ್ನ ಗುರುತಿಸಿ ಇವತ್ತೊಂದು ಪ್ರಶಸ್ತಿಯ ಗರಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಮೂಲದವರಾದ ಸಾಮಾಜಿಕ ಹೋರಾಟಗಾರನಿಸಿಕೊಂಡಿರುವಂತಹ ಸಮಾಜ ಸೇವಕರು ಕೂಡ ಹೌದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಈಡಿಗ ಸಮಾಜದ ಅಧ್ಯಕ್ಷರು ಕೂಡ ಹೌದು. ಇದೆಲ್ಲದರ ಹೊರತಾಗಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕೆಪಿಸಿಸಿ ಸಂಚಾಲಕರಾಗಿ ಕ್ಷೇತ್ರದಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಅವರ ಸಾಮಾಜಿಕ ಹಾದಿ ಹೇಗಿತ್ತು, ರಾಜಕೀಯ ಹಾದಿ ಹೇಗಿದೆ ಮತ್ತು ಜಿಲ್ಲೆಯಲ್ಲಿ ಅವರು ಮಾಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಇದೆ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ತಾವು ಪಡೆದುಕೊಂಡಿದ್ದೀರಿ. ಅನೇಕ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡೋದಿದೆ ಸರ್. ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ, ಅದರಲ್ಲೂ ಬಹುಮುಖ್ಯವಾಗಿ ತಮ್ಮ ರಾಜಕೀಯ ಬದುಕಿನ ಬಗ್ಗೆ ಮಾತನಾಡಲೇಬೇಕು. ಯಾಕಂದರೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಜನರೊಂದಿಗಿನ ಒಡನಾಟ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ತಮ್ಮ ರಾಜಕೀಯ ಬದುಕು ಹೇಗಿತ್ತು ಸರ್? ಆರಂಭದಲ್ಲಿ ರಾಜಕೀಯಕ್ಕೆ ಬರಬೇಕು ಎನ್ನುವಂಥದ್ದು ಹೇಗೆ ಬಂತು ಅಂತ? ರಾಜಕೀಯಕ್ಕೆ ಬರಬೇಕನ್ನೋ ಉದ್ದೇಶ ಅಥವಾ ರಾಜಕಾರಣನೇ ಮಾಡಬೇಕನ್ನೋ ಉದ್ದೇಶ ನಂದು ಹಾಗೇನಿರಲಿಲ್ಲ. ಬಟ್ ಸಮಾಜದಲ್ಲಿ ನಾವು ಹುಟ್ಟಿದಾಗ ಏನಾದರೂ ನಮ್ಮ ಗಳಿಕೆಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗೋದನ್ನು ಮಾಡಬೇಕನ್ನೋದು ನನ್ನ ಮೂಲ ಉದ್ದೇಶ. ಅಂದರೆ ಈಗ ನಾವು ಭೂಮಿ ಮೇಲೆ ಬಂದಾಗ ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಲ್ವಾ. ಅಂದರೆ ಅದು ಏನೋ ಈಗ ಪ್ರಶಸ್ತಿಗಾಗಲಿ ಅಥವಾ ಅದರಿಂದ ಏನಾದರೂ ಜನ ನನ್ನನ್ನು ಹೊಗಳಬೇಕು ಅನ್ನೋ ಕಾರಣಕ್ಕಾಗಿ ಈ ಸಮಾಜ ಸೇವೆ ಅಲ್ಲ. ಬಟ್ ಒಬ್ಬೊಬ್ಬರ ತತ್ವ ಸಿದ್ಧಾಂತದಲ್ಲಿ ಜೀವನ ಇರ್ತದೆ. ನನಗೂ ಅನ್ನಿಸ್ತದೆ ಹೌದು. ಯಾಕಂದರೆ ನಾನು ಬೆಳೆದು ಬಂದ ರೀತಿ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನನ್ನ ತಂದೆಯವರು 5-6 ಮಂದಿ ಅಣ್ಣ ತಮ್ಮಂದಿರಲ್ಲಿ ಹಿರಿಯವರು, ತಾಯಿನೂ ಅವರ ತಾಯಿ ಮನೆಯಲ್ಲಿ ಹಿರಿಯವರು. ನಾನೇನು ನನ್ನ ಶಾಲಾ ವಿದ್ಯಾಭ್ಯಾಸದಿಂದ ನಾನು ಏನು ಈ ಮಟ್ಟಕ್ಕೆ ಬಂದಿದ್ದೆಯಲ್ಲ, ಇದಕ್ಕೆ ಪ್ರಪ್ರಥಮವಾಗಿ ನನ್ನ ಫ್ಯಾಮಿಲಿಯ ಎಲ್ಲರೂ ಸಹಾಯ ಸಹಕಾರ ಆಗಲಿ ಅಥವಾ ಪ್ರೋತ್ಸಾಹ ಆಗಲಿ. ಅಂದರೆ ನಮ್ಮದು ಒಂದು ಕೂಡು ಕುಟುಂಬ, ಒಂದು ಅವಿಭಕ್ತ ಕುಟುಂಬ. ಹೀಗಾಗಿ ಒಬ್ರಿಗೊಬ್ಬರಿಗೆ ಸಹಾಯ ಸಹಕಾರಗಳನ್ನು ಮಾಡ್ತಾ ನೋಡ್ತಾ ಬೆಳೆದಿರೋದ್ರಿಂದ ನನಗೂ ಅದರಲ್ಲಿ ಆಸಕ್ತಿ ಜಾಸ್ತಿ ಬಂತು. ವಿದ್ಯಾಭ್ಯಾಸದ ದಿನದಿಂದಲೂ ಈಗ ನಮ್ಮ ಕಸಿನ್ಸು ಎಷ್ಟೋ ಮಂದಿ ಇದ್ದಾರೆ. ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಹೀಗೆ ಎಲ್ಲರೂ ಸಹ ಒಬ್ರಿಗೊಬ್ಬರು ಸಾಥ್ ಕೊಡ್ತಾರೆ. ಏನು ಕಲಿಯೋದ್ರಲ್ಲಿ ಇರಲಿ ಅಥವಾ ಯಾವುದೇ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರಲ್ಲಿರಲಿ, ಯಾವುದರಲ್ಲೂ ನಾವು ಒಟ್ಟಾಗಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ಬೆಳೀತಾ ಇದ್ದೇವೆ. ಹಾಗಾಗಿ ನನಗೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಆಯಿತು ನನಗೆ. ಸರ್, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನರೊಂದಿಗಿನ ತಮ್ಮ ಒಡನಾಟ ಯಾವ ರೀತಿ ಇರುವಂಥದ್ದು? ಯಾಕಂದರೆ ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದರೆ ತಮ್ಮ ಕೆಲಸ ಕಾರ್ಯಗಳ ಮೂಲಕ ಎನ್ನುವಂಥದ್ದು. ನಾನು 2001 ಸುಮಾರು 25-26 ವರ್ಷ ಹಿಂದನೇ ಕುಮಟಾದಲ್ಲಿ ನನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕೆ ಮಾಡಿದ್ವಿ. ಪತ್ರಿಕೆಯನ್ನು ಮಾಡಿದ್ವಿ. ಅದು ದಿನಪತ್ರಿಕೆ. ಅದು ನಿರಂತರವಾಗಿ ಒಂದು 2-3 ವರ್ಷ ಒಳ್ಳೆಯ ಇದರಿಂದ ಇದಾಯಿತು. ತದನಂತರ ಏನಾಗಿದೆ ಅಂತ ಹೇಳಿದ್ರೆ, ನನಗೂ ಸಹ ಬಿಸ್ನೆಸ್ಸು ಮತ್ತೊಂದು ಅದರಲ್ಲಿ ಮತ್ತು ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಕ್ವಿಟ್ ಮಾಡಿದ್ವಿ. ಬಟ್ ಸಮಾಜಮುಖಿ ಕೆಲಸಗಳು ನಂದು ನಡೀತಾನೇ ಇತ್ತು. ಏನೋ ರಾಜಕೀಯ ಒಂದು ಜನಪ್ರತಿನಿಧಿಯಾಗೇ ನಾವು
ಈ ಕ್ಷೇತ್ರನ ಉದ್ಧಾರ ಮಾಡ್ತೇವೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದು ಇರಲಿಲ್ಲ. ನನ್ನ ಫ್ಲೋ ಒಂದು ಕಡೆಗೆ ಏನಪ್ಪ ನಾನು ದುಡ್ದಿದ್ರಲ್ಲೇ ಯಾರಿಗಾದರೂ ವಿದ್ಯೆಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಲಿ ಇಂಥ ಸಮಸ್ಯೆಗಳು ಬಂದಾಗ ನಾವು ನಮ್ಮ ಕೈಲಾದ ಸಹಾಯ ಸಹಕಾರ ಮಾಡ್ಕೊಳ್ತಾ ಬಂದಿದ್ವಿ. ನಂದು ಒಂದು ಇದು ಏನಿದೆ ಅಂದರೆ, ನಾವು ಬಲಗೈಯಿಂದ ಕೊಟ್ಟದ್ದು ಎಡಗೈಗೂ ಗೊತ್ತಾಗಬಾರ್ದು ಅನ್ನೋದು ನನ್ನ ಇದು. ಹಾಗಾಗಿ ನಾವು ಅಷ್ಟು ಪ್ರಚಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ನಾನು ಹೋಗಲೇ ಇಲ್ಲ. ಜನ ಅದನ್ನು ತಿಳ್ಕೊಂಡ್ರು, ಜನ ಅದ್ರ ಬಗ್ಗೆ ಹೀಗೆ ಒಂದು ಗೌರವ ಭಾವನೆ ಸೂಚಿಸಿದರು. ಮುಂದಿನ ದಿನದಲ್ಲಿ ತದನಂತರ ಅಲ್ಲಿ ಭಾಳಷ್ಟು ಬೆಳವಣಿಗೆಗಳಾಯಿತು. ನಾನು ಜಿಲ್ಲಾ ನಾಮದಾರಿ ಸಂಘದ ಅಧ್ಯಕ್ಷನಾಗುವ ನನ್ನ ಕೈಯಲ್ಲಾದ ಸಹಾಯ ಸಹಕಾರ ಮಾಡಿಕೊಂಡು ಅದರಲ್ಲೂ ನಾನು ಮುಂದುವರೆದೆ. ಅದೇ ರೀತಿ ಈ ಕ್ರೀಡೆ ಏನು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇತ್ತು, ಅದು ಒಂದು ಸಂಘಟನೆಯದ್ದು ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಅದರ ನಂತರ ಪ್ರಪ್ರಥಮವಾಗಿ ನಾನು ಫಸ್ಟು ಆವಾಗ ಇಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಆವಾಗ ಆ್ಯಕ್ಚುಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಡಿಫೀಟ್ ಆದಂಥ ಸಂದರ್ಭ, ಆವಾಗ ಸುಮಾರು 20 ವರ್ಷಗಳ ಹಿಂದೆ. ಹಾಂ, ಆ ಸಂದರ್ಭದಲ್ಲಿ ನಮ್ಮದು ಕೆಲವೊಂದು, ನಾನಂದರೆ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ ಇಂಜಿನಿಯರಿಂಗು. ಹಾಗಾಗಿ ನನ್ನ ಆ ಸಹಪಾಠಿಗಳೊಂದಿಗೆ ಕುಮಾರಸ್ವಾಮಿ ಅವ್ರ ಪರಿಚಯ ಆಗಿ ನಾನು ಇಲ್ಲೇ ಡಿಸ್ಟಿಕ್ ವರ್ಕಿಂಗ್ ಪ್ರೆಸಿಡೆಂಟ್ ಯೂತ್. ಅವಾಗಿಂದ ರಾಜಕಾರಣಕ್ಕೆ ನಾವು ಎಂಟ್ರಿ ಕೊಟ್ಟು, ಈಗ ಭರತ್ ಶೆಟ್ಟಿ ಅಂತೇಳಿ ಮಂಗಳೂರು MLA ಇದ್ದಾರಲ್ಲ, ಹಾಂ, ಅವರೆಲ್ಲ ನಾವು ಜೊತೆಗೆ ಇದ್ದವರು. ಇನ್ನು ಭಾಳ ಭರತ್ ಶೆಟ್ಟಿ ಅವರು BJPಗೆ ಹೋದರು. ತದನಂತರ ನಾನು ಕಾಂಗ್ರೆಸ್ಸಿಗೆ ಬಂದೆ. ಇನ್ನೂ ಭಾಳಷ್ಟು ಮಂದಿ ನನ್ನ ಫ್ರೆಂಡ್ಸು MLAನೂ ಆಗಿದ್ದಾರೆ. ಇನ್ನು ಕೆಲವೊಂದು ಮಂದಿ ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಇದ್ದಾರೆ, ಅಥವಾ ಮತ್ತು ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ಹಾಗಾಗಿ ನಮ್ಮದು ಒಂದು ಆವಾಗ ಒಂದು ಗೆಟ್ ಟುಗೆದರ್ ಆಗ್ತದೆ, ಏನಾಗಬೇಕು, ಏನಾಗ್ಬೋದು ಹೀಗಂತ ಹೇಳಿ. ರಾಜಕೀಯ ಅಂದರೆ ಆವಾಗ ನಾನು ಇಲ್ಲಿ ಡಿಸ್ಟಿಕ್ ಯೂತ್ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದು, ಆವಾಗ ದತ್ತಾತ್ರೇಯ ಪಟ್ಗಾರ್ ಅಂತ ಹೇಳಿ ಅವರು ಪ್ರೆಸಿಡೆಂಟ್ ಇದ್ದರು. ಇನ್ನು ಬೇರೆ ಬೇರೆ ಎಲ್ಲ ಪದಾಧಿಕಾರಿಗಳು ಕೂಡಿ ನಾವು ಮುರುಡೇಶ್ವರದಲ್ಲಿ ಒಂದು ರಾಜ್ಯ ಮಟ್ಟದ ಶಿಬಿರ ಮಾಡಿದ್ವಿ. ನಾವು ಯಾವುದೇ ಸಂಘಟನೆ ಮಾಡೋದ್ರಲ್ಲೂ ಹಿಂದಿಲ್ಲ, ಅಥವಾ ನಮ್ಮ ಸೇವೆ ಮಾಡೋದ್ರಲ್ಲೂ ನಾವೇನು ಹಿಂದಿಲ್ಲ. ಹೀಗಾಗಿ ಆದರೆ ಹೆಚ್ಚು ಪ್ರಚಾರ ನಾವು ಬಯಸಲಿಲ್ಲ. ಹಾಂ, ಏನು ಬೇಕು. ಆದರೆ ಈಗ ರಾಜಕೀಯಕ್ಕೆ ಬಂದಾಗ ಅದು ಹೆಚ್ಚು ಪ್ರಚಾರಕ್ಕೆ ಬೇಕೇನೋ ಅನ್ನಿಸ್ತದೆ. ಇರಲಿ, ಮುಂದೆ ಹೇಗೆ ಆಗ್ತದೆ ನೋಡೋದು. ಯಾಕಂದರೆ 2023 ನಾನು ಸ್ಟ್ರಿಕ್ಟ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಅದು ಭಾಳಷ್ಟು ತುರುಸಿನ ಹೋರಾಟನೂ ಆಗಿತ್ತು ನಮ್ಮದು. ಅಂದರೆ ಇನ್ನೂ 13-14 ಜನ ಇದ್ದರು. ಎಲ್ಲಿ ತಪ್ಪಿತು ಅಂತ ಸರ್, ಟಿಕೆಟ್ ಕೈ ತಪ್ಪಿದ್ದು ಹೇಗೆ ಅಂತ? ಟಿಕೆಟ್ ನಮ್ಮ ಪ್ರಯತ್ನಗಳು ಭಾಳಷ್ಟು ಮುಂದೆ ಹೋಗಿತ್ತದು. ಬಟ್ ಪಕ್ಷದ ಹಿರಿಯರು, ಮುಖಂಡರು ಯಾವ್ಯಾವ ಮಾನದಂಡಗಳ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ ಅನ್ನೋದು ಒಂದು ಅದಕ್ಕೆ ಇದಿರ್ತದಲ್ಲ. ಹಾಂ, ಚೌಕಟ್ಟಿನಲ್ಲಿ. ಆದರೆ ನಾನು ಯಾವತ್ತಿಗೂ ಒಂದು ಪಕ್ಷದಲ್ಲಿದ್ದಾಗ ಎಲ್ಲೂ ನನ್ನ ವಿರೋಧ ಚಟುವಟಿಕೆಗಳನ್ನು ಮಾಡಲಿಲ್ಲ ನಾನು. ಯಾಕಂದರೆ ನನಗೂ ಒಂದು ಸಿದ್ಧಾಂತ ಇದೆ, ನನ್ನ ಜೀವನದಲ್ಲೂ ನಾನು ಒಂದು ಸಿದ್ಧಾಂತ ಅಳವಡಿಸ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲೂ ನನ್ನಿಂದ ಮೋಸ ಆಗಲಿ, ಅನ್ಯಾಯ ಆಗಲಿ, ತೊಂದರೆಗಳು ಆಗಬಾರ್ದು ಮತ್ತು ಯಾರಿಗೂ ನೋವು ಆಗಬಾರ್ದು ಅನ್ನೋದು ನನ್ನ ಇದು. ಆಮೇಲೆ ಮನುಷ್ಯ ಸಹಜವಾಗಿ ಕೆಲವೊಂದು ತಪ್ಪುಗಳು ಆಗಿರ್ಬೋದು, ಅದು ಯಾವಾಗೂ ಎಕ್ಸ್ಕ್ಯೂಸೇಬಲ್ ಇದ್ದೇ ಇರ್ತದೆ. ಆದರೆ ಕ್ಷಮಿಸಬಾರ್ದಾದಂಥ ತಪ್ಪನ್ನು ನಾನು ಎಲ್ಲೂ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್, ತಾವು ಇಂಜಿನಿಯರ್ ಪದವೀಧರರು ಕೂಡ ಹೌದು, ಕೃಷಿ ಉದ್ಯಮ ಕೂಡ ಇದೆ. ಈಗಷ್ಟೇ ಹೇಳ್ತಾ ಇದ್ರೆ ಮಂಗಳೂರು ಉತ್ತರದ ಭರತ್ ಶೆಟ್ಟಿಯವರು ಆಗಿರ್ಬೋದು, ಇನ್ನೂ ಬೇರೆ ಬೇರೆಯವರು ನನ್ನ ಜೊತೆಗೆ ಇರತಕ್ಕಂಥ ಸಹಚರರು ಉನ್ನತ ಸ್ಥಾನಕ್ಕೆ ಹೋದರು. ನಾನು ಆದರೆ ಅಧಿಕಾರಕ್ಕೋಸ್ಕರ ಯಾವತ್ತೂ ಹಪಾಪಿಸಲಿಲ್ಲ. ಇಲ್ಲಿಯವರೆಗೂ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗಾಗಿ, ಪಕ್ಷದ ಸಿದ್ಧಾಂತವನ್ನು ಉಳಿಸ್ಕೊಂಡು ಬಂದಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ಆದರೆ ಸರ್, ರಾಜಕೀಯದಲ್ಲಿ ಯಾವತ್ತೂ ಕೂಡ ಅಧಿಕಾರ ಶಾಶ್ವತ ಅಲ್ಲ, ಮತ್ತು ಅಧಿಕಾರ ನಾವು ಬಯಸಿದಾಗ ಸಿಗುವಂಥದ್ದಲ್ಲ. ಯಾವತ್ತಾದರೂ ಬೇಡಿತ್ತಾ ಇದು ಅನಿಸಿದೆಯಾ ಸರ್? ಯಾಕೆ ಬೇಕಿತ್ತು ರಾಜಕಾರಣ? ಯಾಕಂದರೆ ನೀವೊಬ್ಬರು ಜಿಲ್ಲೆಯ ಈಡಿಗೆ ಸಮಾಜದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಜಕೀಯ ಅಧಿಕಾರ ಇಲ್ಲದಿದ್ದರೂ ಕೂಡ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದೀರಿ. ಹಗಲು ಇರುಳು
ಜಿಲ್ಲೆಯ ಜನರಿಗೋಸ್ಕರ ದುಡಿತಾ ಇದ್ದೀರಿ. ಈ ಸಂದರ್ಭದಲ್ಲಿ ಬೇಕಿತ್ತ ರಾಜಕೀಯ ವ್ಯವಸ್ಥೆ ಎನ್ನುವಂಥ ಎಲ್ಲೋ ಒಂದು ಕಡೆ ಕುಗ್ಗಿದ್ದಂಥದ್ದು ಇದೆಯಾ ಸರ್? ಆ ಥರ ಕುಗ್ಗುವಂಥ ಅನುಭವ ಆಗಲಿ ಅಥವಾ ನನ್ನ ಮನಸ್ಸಿಗೆ ಹಾಗೇನು ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾನು ರಾಜಕಾರಣವನ್ನಾದರೂ ಸಹ ಯಾವುದೇ ಒಂದು ದ್ವೇಷದಿಂದ ರಾಜಕಾರಣ ಮಾಡ್ತಾಯಿಲ್ಲ, ಅಥವಾ ಯಾರೇ ಒಬ್ಬರು ಒಳ್ಳೆಯ ಕೆಲಸಗಳನ್ನು ಮಾಡಿದಾರಂತ ಹೇಳಿದರೆ ಅದಕ್ಕೆ ನಾನು ಅಸೂಯೆನೂ ಪಡ್ತಾಯಿಲ್ಲ, ಅಥವಾ ಎಲ್ಲೂ ಕೂಡ ನಾನು ನನ್ನಿಂದನೇ ಹೀಗಾಗ್ತಾಯಿದೆ ನಾನೇ ಅನ್ನೋ ಭಾವನೆಗಳನ್ನು ನಾನು ಇಟ್ಕೊಳ್ಳಿಲ್ಲ. ನನ್ನ ಒಂದು ಇದೇನಿದೆ ಅಂತ ಹೇಳಿದ್ರೆ, ನಾವೇನು ಜನರಿಗೆ ಒಳ್ಳೇದು ಮಾಡ್ತೇವಲ್ಲ ಅದು ಇವತ್ತಲ್ಲ ನಾಳೆ ಅಲ್ಲ, ಒಂದು 4 ದಿವಸದ ನಂತರ ಆದರೂ ಅವ್ರಿಗೆ ಗೊತ್ತಾಗೇ ಆಗ್ತದೆ. ಅಂದರೆ ಈಗ ಜನ ಏನೇ ಸಹಾಯ ಸಹಕಾರಗಳನ್ನು ಮಾಡಿದ್ರೂ ಇದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ನೋಡ್ತಾರೆ. ಬಟ್ ನಂದು ಈಗ ರಾಜಕೀಯ ಬೇಕು, ಸಮಾಜ ಸೇವೆ ಬೇಕು, ನನಗೆಲ್ಲ ಹೌದು, ರಾಜಕಾರಣ ಬೇಕು. ಆದರೆ ನಾನು ರಾಜಕಾರಣಕ್ಕಾಗೇ ನಾನು ಯಾವುದೇ ನನ್ನ ಸೇವೆ ಆಗಲಿ, ಸಂಘಟನೆ ಆಗಲಿ, ಅಥವಾ ಸಹಬಾಳ್ವೆಯಿಂದ ಇರಬೇಕು ಅನ್ನೋದು ನಮ್ಮದೇನು ಧ್ಯೇಯೋದ್ದೇಶ ಇದೆ ಅಲ್ಲ. ಈಗ ನಾನು ಎಲ್ಲೇ ಇದ್ದಿದ್ದರೂ ಮೊದಲಿಂದನೂ ನನ್ನ ಒಂದು ಇದು ಏನು ಬರ್ತದಲ್ಲ ಟ್ಯಾಗ್ಲೈನ್ ಅಂತ ಹೇಳಿದ್ರೆ ಮಂಜುನಾಥ್ ನಾಯ್ಕ್, ಸೇವೆ, ಸಂಘಟನೆ, ಸಹಬಾಳ್ವೆ. ಅಂದರೆ ಸೇವೆ ಅನ್ನೋದು ನಾನು ನಿರಂತರವಾಗಿ ಮಾಡಬೇಕನ್ನೋದು, ಸಂಘಟನಾತ್ಮಕವಾಗಿ ನಾವು ಬಲಿಷ್ಠ ಆಗಬೇಕು. ಯಾಕಂತ ಹೇಳಿದ್ರೆ ಸಂಘಟನೆ ಬೇಕು, ಸಹಬಾಳ್ವೆ ಜೀವನ ಬೇಕು. ಇದು ನನ್ನ ಮುಖ್ಯ ಉದ್ದೇಶ. ಹಾಗಾಗಿ ನನಗೆ ಎಲ್ಲೂ ಸಹ ಯಾಕೆ ನಾನು ರಾಜಕೀಯಕ್ಕೆ ಬಂದೆ, ಇದರಿಂದ ತೊಂದರೆ ಆಯಿತು ಅನ್ನೋದಿಲ್ಲ. ಹೌದು, ನನ್ನ ದುಡಿತದಲ್ಲಿ ನಾನು ಎಷ್ಟೋ ಇದನ್ನು ಅದಕ್ಕೆ ವ್ಯಯಿಸಿದ್ದೇನೆ. ಹಾಗಾಗಿ ಆ ಒಂದು ಭಾವನೆಯೂ ನನಗಿಲ್ಲ. ನಾ ಗಳಿಸಿದಂಥ ಇಂತಿಷ್ಟು ದುಡ್ಡು ಅನಾವಶ್ಯಕವಾಗಿ ಖರ್ಚಾಗ್ತಾಯಿದೇನೋ ಅನ್ನೋ ಭಾವನೆಯೂ ನನಗಿಲ್ಲ. ಅದು ಒಂದು ನಿರಂತರ ನನ್ನ ಚಟುವಟಿಕೆ. ಹಾಗಾಗಿ ನೋಡುವ, ನನ್ನ ಕ್ಷೇತ್ರದ ಜನರಿದ್ದಾರೆ, ದೇವರಿದ್ದಾನೆ, ಮುಂದೊಂದು ದಿನ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಆದರೆ ಈ 2028ರಲ್ಲಿ ನಾನೊಬ್ಬ ಈ ಕ್ಷೇತ್ರದಿಂದ ಪ್ರಬಲ ಅಂದರೆ ಕೊನೆಯ ಹಂತದವರೆಗೂ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಬಲಿಷ್ಠವಾಗಿ ನಾವು ಈ 28ರ ಚುನಾವಣೆಯನ್ನು ನಾನು, ನನ್ನ ಮಂಜುನಾಥ್ ನಾಯ್ಕ್ ಗೆಳೆಯರ ಬಳಗ, ಮತ್ತು ಬೇಕಾದಷ್ಟು ನನ್ನ ವೆಲ್ ವಿಷರ್ಸ್ ಇದ್ದಾರೆ, ಇಲ್ಲಿದ್ದಾರೆ, ಈ ಭಾಗದಿಂದ ಹೊರಗಿದ್ದಾರೆ, ವಿದೇಶದಲ್ಲೂ ಇದ್ದಾರೆ ನನ್ನ ಫ್ರೆಂಡ್ಸು ಎಲ್ಲ. ನನಗೆ ಏನು ಬೇಕು ಸಹಾಯ ಸಹಕಾರಗಳು ಅನ್ನೋದಕ್ಕೆ ಭಾಳಷ್ಟು ಮಂದಿ ಎಲ್ಲ ರೀತಿಯಲ್ಲೂ ಇದು ಮಾಡೋರಿದ್ದಾರೆ. ಹಾಗಾಗಿ ನೋಡುವ ಜನರ ಅಭಿಪ್ರಾಯಗಳು ಹೇಗೆ ಬರ್ತದೆ. ನಾನು ಎಲ್ಲಾದರೂ ಹೋದಾಗಾದರೂ ಹೇಳ್ತೇನೆ, ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗೂ ಹೇಳ್ತೇನೆ, ಮಂಜುನಾಥ್ ನಾಯ್ಕರಿಗೆ ನೀವು ನೋಡ್ತಾ ಇದ್ದೀರಿ, ಮಂಜುನಾಥ್ ನಾಯ್ಕರ ವ್ಯಕ್ತಿತ್ವವನ್ನು ನೋಡಿದಿರಿ, 28ರ ಇಲೆಕ್ಷನ್ ಬರ್ತದೆ ಅಂತ ಹೇಳಿದ್ರೆ ಇನ್ನೂ ಮತ್ತೊಂದು 2-3 ವರ್ಷ ಇದೆ. ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಿ, ಮತ್ತು 2-3 ವರ್ಷ ಇದೆ. ನನ್ನ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಿ, ಸಮರ್ಥನೋ ಯೋಗ್ಯನೋ ಏನು ಅನ್ನೋದು ತಿಳ್ಕೊಳ್ಳಿಕ್ಕೆ ನಿಮಗೂ ಅವಕಾಶ ಇದೆ. ಅದು ನಾನು ಕೆಲವೊಂದು ಭಾಗದಲ್ಲಿ ನಾನು ಕರೆದಾಗ, ಅವ್ರು ನಾನು ಕರೆದಾಗ ಹೋದಾಗ ಆತ್ಮೀಯತೆಯಿಂದ ನಾನು ಇದೆಲ್ಲ ಡಿಸ್ಕಸ್ ಮಾಡ್ತೇನೆ. ನಡೀತಾ ಇದೆ, ನೋಡುವ ಹೇಗಾಗ್ತದೆ. ಓಕೆ ಸರ್, ತಾವು ಕೂಡ ಹೇಳ್ತಾ ಇದ್ರಿ ಈಗಷ್ಟೇ 2028ರಲ್ಲಿ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದ ಅಂತೇಳಿ. ಈಗಾಗಲೇ ನೀವು ಕೂಡ ಕ್ಷೇತ್ರದಾದ್ಯಂತ ಪ್ರತಿ ಹಳ್ಳಿಯೂ ಕೂಡ ತೆರಳಿ ಜನರ ನಾಡಿ ಮಿಡಿತವನ್ನು ಅರ್ಥಕೊಳ್ಳುವಂಥ ಕೆಲಸವನ್ನು ಮಾಡಿದಿರಿ. ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನಿಸುತ್ತೆ. ಯಾಕಂತಂದರೆ ಒಂದು ಪಾರ್ಟಿಯ ಒಬ್ಬ ಶಾಸಕರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅನೇಕ ಬಾರಿ ಶಾಸಕರಾಗಿ 3-4 ಬಾರಿ ಶಾಸಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅನಿಸುತ್ತಾ? ಕೈ ಮೇಲಾಗುತ್ತಾ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ? ಯಾವುದೇ ಜನಪ್ರತಿನಿಧಿಗಳಾಗಲಿ, ಶಾಸಕರಾಗಲಿ, ಗ್ರಾಮ ಪಂಚಾಯತ್ದವರಾಗಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲ್ಟಿ ಎಲ್ಲ ಜನಪ್ರತಿನಿಧಿಗಳು ಇರ್ತಾರಲ್ಲ, ಅವರು ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಎಲ್ಲಿ ಅದು ದುರ್ಬಳಕೆನೋ, ಅನ್ಯಾಯನೋ, ತೊಂದರೆ ತಾಪತ್ರೆಗಳಾದಾಗ ಅದು ನಾವು ಜೀವದ ಹಂಗೆ ತೊರೆದು ಅದಕ್ಕೆ ಹೋರಾಟನೋ ಏನು ಮಾಡಬೇಕೋ ಮಾಡ್ತೇವೆ. ಇಲ್ಲಿ ನಮ್ಮದು ಏನಿದೆ ಅಂದರೆ, ನಂದು ವೈಯಕ್ತಿಕವಾಗಿ ನಾನು ಯಾವುದೋ ದ್ವೇಷದ ರಾಜಕಾರಣ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಒಳ್ಳೆತನ ಯಾರಲ್ಲೇ ಇರಲಿ ಅದನ್ನು ನಾನು ಒಪ್ತೇನೆ. ಅಲ್ಲಿ ಅನ್ಯಾಯ ಇದೆ, ತೊಂದರೆ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಇದು ಮಾಡಬೇಕೋ ಅದನ್ನು ಮಾಡ್ತೇವೆ. ಈಗ ಶಾಸಕರು ಏನು ಮಾಡ್ತಾ ಇದ್ದಾರೆ, ಈಗ ನಾವೇನು ಮಾಡಬೇಕು, ಶಾಸಕರ ಯೋಜನೆಗಳು ವಿಚಾರಗಳು ಏನಿದೆಯೋ ಗೊತ್ತಿಲ್ಲ. ಯಾಕಂದರೆ ಒಂದು ಕ್ಷೇತ್ರದಲ್ಲಿ
ರಸ್ತೆ ಮಾಡೋದು ಅಥವಾ ಬ್ರಿಡ್ಜ್ ಕಟ್ಟೋದು ಇದೇ ದೊಡ್ಡ ಸಾಧನೆ ಅಂದೆ ನನಗನ್ಸೋದಿಲ್ಲ. ಯಾಕಂತ ಹೇಳಿದರೆ ಈಗ ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಬಂದರೂ ಸಹ ರಸ್ತೆಗಳು ಆಗ್ತವೆ, ಬ್ರಿಡ್ಜ್ಗಳಾಗ್ತವೆ, ಏನೇನು ಸರ್ಕಾರದಿಂದ ಯೋಜನೆಗಳು ಬರಬೇಕು ಅದು ಬರ್ತದೆ. ಆದ್ರೇನು ಆ ಮಟ್ಟದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂಥೇಳಿ ಶಾಸಕನಾಗಿ ನಾನು ರಸ್ತೆ ಮಾಡ್ತೇನೆ, ಬ್ರಿಡ್ಜ್ ಮಾಡ್ತೇನೆ, ಇದು ಮಾಡ್ತೇನೆ ಅನ್ನೋದರ ಅದಕ್ಕೆ ಸೀಮಿತ ಅಲ್ಲ. ನನ್ನ ವಿಚಾರ ಏನಿದೆ, ನಾನು ಈಗಾಗಲೇ ಭಾಳಷ್ಟು ವಿಚಾರ ಮಾಡಿದ್ವಿ. ಯಾಕಂದರೆ ನನ್ನ ಫ್ರೆಂಡ್ಸು ಬೇರೆ ದೇಶದ ಹೊರಗಡೆನೂ ಇದ್ದಾರೆ, ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದಾರೆ, ಒಳ್ಳೊಳ್ಳೆ ವ್ಯಕ್ತಿತ್ವವನ್ನು ಮೇಂಟೈನ್ ಮಾಡಿದ್ದಾರೆ. ನಾವು ಆವಾಗವಾಗ ಡಿಸ್ಕಸ್ ಮಾಡ್ತೇವೆ. ಇಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಭಾಳಷ್ಟು ಚಿಂತನೆ ಮಾಡಿದ್ದೇವೆ, ಭಾಳಷ್ಟು ಅದ್ರ ಬಗ್ಗೆ ನಮ್ಮದೇ ಆದ ರೀತಿಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಏನಿದೆ ಅಂತ ಹೇಳಿದರೆ, ಈಗ ಹೋರಾಟಗಳು ನಡೀತಾವಿದೆ, ಹೋರಾಟ ನಡಿಬೇಕು, ಅದು ನಮಗೆ ಬೇಕು. ಆದರೆ ಈಗ ಒಂದು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಿದಾಗ ನಾವು ನುರಿತ ವೈದ್ಯರನ್ನು ಇಲ್ಲಿ ಇಡಬೇಕಾಗ್ತದೆ. ಆ ನುರಿತ ವೈದ್ಯರಿಗೆ ಅಷ್ಟೇ ಆದ ರೀತಿಯಲ್ಲಿ ಪೇಷಂಟ್ಗಳು ಬರಬೇಕಾಗ್ತದೆ. ಹೌದು. ಈಗ ನಾವು ಒಂದು ನ್ಯೂರೋ ಸರ್ಜನ್ನು, ಸ್ಪೆಷಲೈಸೇಷನ್ನು ಅಥವಾ ಬೇರೆ ಬೇರೆ ಕಾರ್ಡಿಯೋ ಇದರಲ್ಲೇ ಇರುವಂಥವ್ರನ್ನು ತಂದು ಎಲ್ಲ ಬಂದರೆ ಆದರೆ ಅಷ್ಟು ಪೇಷಂಟ್ಗಳು ಬರಬೇಕಾಗ್ತದೆ. ಇದಕ್ಕೆ ನನಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕಂತ ಹೇಳಿದ್ರೆ ಪ್ರಪ್ರಥಮವಾಗಿ ಒಂದು ಪ್ರಾಜೆಕ್ಟ್, ಒಂದು ರಿಪೋರ್ಟ್ ರೆಡಿ ಆಗಬೇಕು. ಏನಂತ ಹೇಳಿದರೆ, ಈಗ ಒಂದು ಡಾಕ್ಟ್ರ್ ಬಂದರೆ ಆ ಡಾಕ್ಟ್ರಿಗೆ ಕನಿಷ್ಠ ಇಂತಿಷ್ಟು ಕೆಲಸ ಆಗಲೇಬೇಕು. ಒಂದು ನ್ಯೂರೋ ಸರ್ಜನ್ ಒಂದು ದಿವಸದಲ್ಲಿ ಒಂದು 10 ಆಪ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 6-8 ಆಪ್ರೇಷನ್ಗಳು ಆಗುವಂಥ ರೀತಿಯಲ್ಲಿ ಪೇಷಂಟ್ ಬರ್ತಾರೋ, ಅದು ಬರೋದಿದ್ರೆ ಏನು ಮಾಡಬೇಕು? ಯಾಕಂತ ಹೇಳಿದ್ರೆ ಅವರು ಅಷ್ಟು ಕಲಿತು ಇಲ್ಲಿ ಬಂದು ಇಲ್ಲಿದ್ದು 2 ದಿವಸಕ್ಕೋ 4 ದಿವಸಕ್ಕೋ ಒಂದು ಆಪ್ರೇಷನ್ ಮಾಡುವಂಥದ್ದನ್ನು ಮಾಡಿದರೆ ಆ ಒಂದು ಕಟ್ಟದಂಥ ಸಂಸ್ಥೆ ಆಗಲಿ ಅಥವಾ ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲಿ ಹೀಗೆ ಯಾವುದೇ ಇದರಿಂದ ವರ್ಕೌಟ್ ಆಗೋದಿಲ್ಲ ಅಲ್ಲ. ಮತ್ತು ಅವರಿಗಾಗಲಿ ಅವ್ರ ಫ್ಯಾಮಿಲಿಗಾಗಿ ಏನೇನು ಬೇಕು, ಈಗ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ, ಇಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಆ ರೀತಿಯಲ್ಲಿ ಇದೆಯೋ, ಅಥವಾ ಈಗ ಒಂದು ಇದು ಬೇಕು, ಏರ್ಪೋರ್ಟ್ ಬೇಕು, ಹೀಗೆ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ನಾವು ಸ್ಟಡಿ ಮಾಡಬೇಕು. ಇಲ್ಲಿ ಅದು ಆಗಲೇಬೇಕು, ಅದರ ಅವಶ್ಯಕತೆ ಇದೆ. ಇದನ್ನು ನನಗನ್ನಿಸ್ತದೆ ನಮ್ಮ ಈ ಕ್ಷೇತ್ರದ, ಅಂದರೆ ಕೇವಲ ಕುಮಟಾ ಅಷ್ಟೇ ಅಲ್ಲ, ಎಲ್ಲ ಜನಪ್ರತಿನಿಧಿಗಳು ಕುಂತು ಫಸ್ಟು ಆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಯಾಕೋ ಅದಾಗ್ತಾ ಇಲ್ಲ. ಹೋರಾಟ ನಡೀತಾ ಇದೆ, ಹೌದು, ಹೋರಾಟಕ್ಕಿಂತ ಪೂರ್ವದಲ್ಲಿ ಇದೊಂದಾಗಿದ್ದರೆ ಒಳ್ಳೆಯದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದು ಒಂದು, ಯಾಕಂದರೆ ಇದಕ್ಕೆ ನಾವು ಮಾಡಲೇಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಮಾಡಬೇಕಾಗಿದ್ದು ಅದು ಮಾಡಲೇಬೇಕು. ಎರಡನೇದಾಗಿ ಶಾಸಕರ ಮುಖ್ಯ ಆದ್ಯ ಕರ್ತವ್ಯಗಳು ಏನಿರ್ತದೆ ಅಂತ ಹೇಳಿದ್ರೆ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚಿನ ವಿಚಾರ, ಡಿಸ್ಕಷನ್ನು ಅದು ಆಗಬೇಕು. ಯಾಕಂದರೆ ಈ ಭಾಗದಲ್ಲಿ ಎಷ್ಟೋ ಜನ ವಿದ್ಯಾವಂತರು, ಕಲ್ತವರು ಇದನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಅದು ಆಗಬಾರ್ದು. ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು. ನನ್ನ ಮುಖ್ಯ ಉದ್ದೇಶ ಏನಿದೆ ಅಂದರೆ, ನಾನು ಒಂದು ವೇಳೆ ಇಲ್ಲಿ ಶಾಸಕನಾದರೆ ನನಗಿರೋ ಕಾಂಟ್ಯಾಕ್ಟು, ನನಗಿರೋ ಇದರಿಂದ ನಾನು ಬೇರೆ ದೇಶದಲ್ಲಿರುವಂಥ ನನ್ನ ಏನು ಸಹಪಾಠಿಗಳಿದ್ದಾರಲ್ಲ ಅವರೊಡನೆ ಚರ್ಚೆ ಮಾಡಿ ಅವರಿಂದ ಇಲ್ಲಿ ಬಂದು ಮಿನಿಮಮ್ ನಾನು ಒಂದು ಶಾಸಕರ ಅವಧಿ 5 ವರ್ಷ ಏನಿರ್ತದಲ್ಲ, ಆ 5 ವರ್ಷ ಅವಧಿಯಲ್ಲಿ ಕನಿಷ್ಠ 5,000 ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡುವಂಥ ಒಂದು ಒಳ್ಳೆ ವಿಚಾರ, ಯೋಜನೆ ನನ್ನಲ್ಲಿದೆ. ಆದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೋಗಿ ತಿರುಗಾಡಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ನಾನು ಏನು ತಯಾರಿ ಬೇಕನ್ನೋದನ್ನು ಸಹ ಇವತ್ತೇ ಫಸ್ಟ್ ನಿಮ್ಮ ಇದರಲ್ಲೇ ನಾನು ರಿವೀಲ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಈಗ ರಸ್ತೆ ಮಾಡಿದ್ದೇನೆ, ಬ್ರಿಡ್ಜ್ ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅದು ಮುಖ್ಯ ಅಲ್ಲ. ನನ್ನ ಈ ಭಾಗದ ಜನರಲ್ಲಿ ನನ್ನ ಒಂದು ಅವಧಿಯಲ್ಲಿ ಒಂದು 5,000 ಜನರು ಉದ್ಯೋಗ ಸಿಗಬೇಕು. ಅದಕ್ಕೆ ಏನು ಮಾಡಬೇಕಲ್ಲ, ಅದನ್ನು ನಾನು ಖಂಡಿತ ಮಾಡ್ತೇನೆ. ಸರ್, ಇದರ ಜೊತೆಗೆ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ತಮ್ಮ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ? ಕೆಲಸ ಕಾರ್ಯಗಳು, ಯುವಕರನ್ನ ಕಟ್ಟುವುದಂತಾಗಿರ್ಬೋದು, ನಿಮ್ಮದೇ ಆಗಿರ್ತಕ್ಕಂಥ ತಂಡವನ್ನು ಕಟ್ಟುವುದಾಗಿರ್ಬೋದು, ಮತ್ತು ಜಿಲ್ಲೆಯ ಶಾಸಕರ ಜೊತೆ ಮತ್ತು ಜಿಲ್ಲೆಯ ನಾಯಕರ ಜೊತೆ ಎಲ್ಲವೂ ಸೇರಿ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ, ಕ್ಷೇತ್ರದಾದ್ಯಂತ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಸರ್? ಪಕ್ಷದ ಯಾವುದೇ ಮುಖಂಡರಾಗಲಿ ಅಥವಾ ಶಾಸಕರ ಜೊತೆಗೆ ನಂದು ಯಾವುದೇ ಕಾಂಟ್ರವರ್ಸಿಗಳಾಗಲಿ
ಅಥವಾ ಅವ್ರ ಜೊತೆ ಬೇರೆ ರೀತಿಯಲ್ಲಿ ಹೀಗೆ ಅವರನ್ನು ಹೇಟ್ ಮಾಡುವ ರೀತಿಯಲ್ಲಿ ಸಂಬಂಧಗಳು ಇಲ್ಲ. ಯಾಕಂದರೆ ನಾನು ಎಲ್ಲರನ್ನ ಒಪ್ತೇನೆ. ನಮ್ಮ ಈಗ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ನಾವು ಒಳ್ಳೆಯ ಅನ್ಯೋನ್ಯತೆಯಿಂದ ಇದ್ದೇವೆ. ಪಕ್ಷದ ವಿಷಯ ಬಂದಾಗಲಾಗಲಿ ಅಥವಾ ಏನಾದರೂ ಒಂದು ಈ ಸಮಾಜಮುಖಿ ಕೆಲಸಗಳು ಇದ್ದಾಗಲಾಗಲಿ ಒಳ್ಳೆ ರೀತಿಯಲ್ಲೇ ನಾವು ವ್ಯವಹರಿಸ್ತೇವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ಅದೇ ರೀತಿ ದೇಶಪಾಂಡೆ ಸಾಹೇಬರು ಆಗಿರ್ಬೋದು, ಸತೀಶ್ ಸೈಲೆಲ್ಲ ನಾವು ಆ್ಯಕ್ಚುಲಿ ಅಂತ ಹೇಳಿದ್ರೆ ಹೀಗೆ ಫ್ರೆಂಡ್ಲಿ ಇದ್ದೇವೆ. ಶಾಸಕರು ಅನ್ನೋದಕ್ಕಿಂತ ಆತ್ಮೀಯರು. ಹಾಂ, ಸತೀಶ್ ಸೈಲು ಹಾಗೆ ಭೀಮಣ್ಣ ಇವರೆಲ್ಲ ನಮ್ಮ ಹತ್ರ ಹೀಗೆ ಶಾಸಕರು ಮತ್ತು ನಾವು ಒಂದು ಇದು ಅನ್ನೋ ರೀತಿಯಲ್ಲೆಲ್ಲ ನಾವು ಕ್ಲೋಸ್ ಫ್ರೆಂಡ್ಲಿನೇ ಇದ್ದೇವೆ. ಅದೇ ರೀತಿ ಸಾಯಿ ಗಾಂವ್ಕರ್ ನಮ್ಮ ಜಿಲ್ಲಾ ಅಧ್ಯಕ್ಷರು, ಕಾಲೇಜ್ ಡೇಸಿಂದ ನನಗಿಂತ ಅವರು ಭಾಳ ಸೀನಿಯರ್ ಆದರೂ ನಾವು ಅವರು ಏಕವಚನದಲ್ಲಿ ಮಾತಾಡುವಷ್ಟು ಸಲಿಗೆಯಿಂದ ಇದ್ದವರು. ಹಾಗಿದ್ದೇವೆ. ಪಕ್ಷದ ಮುಖಂಡರ ಮೇಲೆ ನಂದು ಯಾವಾಗೂ ಇದಿಲ್ಲ. ಆದರೆ ನನ್ನ ಒಂದು ರಾಜಕೀಯವಾಗಿ ಇದಿದ್ದವರು ಅಂದರೆ BK ಹರಿಪ್ರಸಾದ್ ಸಾಹೇಬರು. ನಾವು ಏನೇ ಅವ್ರದ್ದು ಒಂದು ತತ್ವ ಸಿದ್ಧಾಂತ ಇದೆಯಲ್ಲ, ಆ ತತ್ವ ಸಿದ್ಧಾಂತದಲ್ಲೇ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ. ಹೇಗೆ ಯಾವುದೇ ಒಂದು ಕಪ್ಪು ಚುಕ್ಕಿಗಳಿಲ್ಲದೆ ರಾಜಕಾರಣ ಮಾಡಬೇಕನ್ನೋದು ನನ್ನ ಒಂದು ಉದ್ದೇಶ ಮತ್ತು ನನ್ನ ಇದದು. ಕೆಲವೊಂದು ನಾವು BK ಹರಿಪ್ರಸಾದ್ ಸರ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವೊಂದು ಇಲ್ಲಿ ಮಂಜುನಾಥ್ ನಾಯ್ಕ್ ಗೆಳೆಯರ ಬಳಗದಿಂದ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ವಿ. ಅದು ಭಾಳಷ್ಟು ಯಶಸ್ವಿಯಾಗಿ ಮಾಡಿದ್ವಿ, ವಿನೂತನ ರೀತಿಯಲ್ಲಿ ಮಾಡಿದ್ವಿ. ಆ ರೀತಿ ಒಂದು ಮಂಜುನಾಥ್ ನಾಯ್ಕ್ ಗೆಳೆಯರ ಬಳಗ ನಮ್ಮ ಜೊತೆಗಿದೆ, ನಮ್ಮ ಗೆಳೆಯರ ಬಳಗ. ಮತ್ತು ಆ ಸಂದರ್ಭದಲ್ಲಾದರೂ ನಾವು ಪಕ್ಷದ ಯಾವ ಮುಖಂಡರಿಗೂ ನೋವಾಗದ ರೀತಿಯಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಅವರನ್ನು ಆಹ್ವಾನಿಸಿ ಯಶಸ್ವಿ ಕಾರ್ಯಕ್ರಮ ಮಾಡಿದ್ವಿ. ಎಸ್, ನಮ್ಮ ಸಹೋದ್ಯೋಗಿ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೆ. BK ಹರಿಪ್ರಸಾದ್ ಅವರು ಭಾಳ ಆತ್ಮೀಯರು ಎನ್ನುವಂಥ ಮಾತನ್ನು ಈಗಷ್ಟೇ ಕೂಡ ತಾವು ಹೇಳ್ತಾ ಇದ್ರಿ. BK ಹರಿಪ್ರಸಾದ್ ಅವರ ಜೊತೆಗಿನ ಆಯಿತು ಮತ್ತು DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮತ್ತು CM ಸಿದ್ದರಾಮಯ್ಯನವರ ಜೊತೆಗಿನ ಒಡನಾಟ ಅದು ಯಾವ ರೀತಿ ಇದೆ ಸರ್? ಮತ್ತು ರಾಜ್ಯ ಮಟ್ಟದ ನಾಯಕರುಗಳ ಜೊತೆಗಿನ ಒಡನಾಟ ತಮ್ಮದು ಯಾವ ರೀತಿ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋದಾದರೆ. CM ಸಿದ್ದರಾಮಯ್ಯ ಸಾಹೇಬರು JDSನಲ್ಲಿದ್ದಾಗ ನಾವು ಭಾಳಷ್ಟು ಹತ್ತಿರದಲ್ಲಿ ಇದ್ರಿ. ಯಾಕಂದರೆ JDSನಲ್ಲಿ ನಾನು ಆವಾಗ ಯೂತ್ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ. CM ಸಾಹೇಬ್ರು ಈಗೇನು ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ದೊಡ್ಡ ಸಾಗರ ಆಗಿದೆ. ಹೌದು, ಸಾಹೇಬರು CM ಸರ್ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಭಾಳಷ್ಟು ಖುಷಿ ಇದೆ. ಹಾಗಾಗಿ ನನಗೆ ಏನು ಅಲ್ಲಿ ಹೋಗಿ ನಾನು ಕೆಲಸ ಬರಬೇಕು ಅನ್ನೋ ಮಟ್ಟದಲ್ಲಿ ಏನಿಲ್ಲ. ನನಗೆ ಅದರ ಹಿಂದೆ ಇರೋರಿಂದ ನಾವು ಏನು ಕೆಲಸ ಕಾರ್ಯಗಳಾಗಬೇಕಲ್ಲ, ಜನಪರ ಕೆಲಸಗಳು ಆಗ್ತದೆ. DK ಶಿವಕುಮಾರ್ ಸಾಹೇಬರಿಗೆ ನನ್ನ ಬಗ್ಗೆ ಅಷ್ಟಾಗಿ ಇದಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಭೇಟಿ ಆಗ್ತೇವೆ, ಮಾತಾಡ್ತೇವೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಮುಖಂಡರು ಇರ್ತಾರಲ್ಲ, ಹಾಗೆ. ಆದರೆ ಸಂತೋಷ್ ಲಾಡ್ ಅವರ ಸರ್ ಆಗಲಿ ಅಥವಾ ಇವರೆಲ್ಲ ನನ್ನ ಹತ್ರ ಭಾಳ ಅನ್ಯೋನ್ಯ ಇದು ಫೋನ್ನಲ್ಲಿ ಮಾತಾಡುವಷ್ಟು ನಾವು ಅನ್ಯೋನ್ಯತೆಯಿಂದ ಇದ್ದೇವೆ. ಬಟ್ BK ಹರಿಪ್ರಸಾದ್ ಸಾಹೇಬ್ರು ಅಂತ ಹೇಳಿದ್ರೆ ನಮ್ಮದೇನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಕೆಲವೊಂದು ಹಿಂದುಳಿದ ವರ್ಗಗಳಿಂದ ನಡೆಯುವಂಥ ಕೆಲವೊಂದು ಕಾರ್ಯಕ್ರಮಗಳೇನಿತ್ತಲ್ಲ, ಮತ್ತು ಅವರು ಸಹ ನಮ್ಮ ಈಡಿಗ ಬಿಲ್ಲವ ನಾಮಧಾರಿ ಏನು 26 ಒಳ ಪಂಗಡಗಳಿದೆಯಲ್ಲ ನಮ್ಮದು ಇದರಲ್ಲಿ, ಅವರು ನಮ್ಮ ಸಮಾಜದ ಮುಖಂಡರೇ ಆಗಿದ್ದಾರೆ. ಹಾಗಾಗಿ ನಾವು ಪ್ರಪ್ರಥಮವಾಗಿ ನಮ್ಮ ಸಮಾಜದ ಕೆಲವೊಂದು ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸ್ತಿದ್ವಿ. ಮತ್ತು ಅವರು ಸಹ ನನ್ನ ವ್ಯಕ್ತಿತ್ವ ನೋಡಿ ಇರಲಿ, ಒಳ್ಳೆಯ ಹುಡುಗ ಇದ್ದಾನೆ, ಏನಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾನೆ ಅನ್ನೋ ರೀತಿಯಲ್ಲಿ ನನ್ನ ಮೇಲೆ ಒಂದು ಒಳ್ಳೆಯ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನನ್ನ ಜೊತೆಗೆ ನಡ್ಕೊಳ್ತಾರೆ. ಅದು ನನಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಅಂಥ ಒಬ್ಬರು ಮಹಾನ್ ನಾಯಕರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಮ್ಮ ಹತ್ರ ಇದ್ದಾರಲ್ಲ ಅನ್ನೋದೇ ನನಗದೊಂದು ಹೆಮ್ಮೆ.
ಮುಂದಿನ ದಿನದಲ್ಲೇ ನೋಡಬೇಕು, ಕಾದು ನೋಡಬೇಕು ಏನಾಗ್ತದೆ ಹೇಗಾಗ್ತದೆ ಅನ್ನೋದು. ಎಸ್ ಸರ್, ನಾಯಕತ್ವದ ವಿಚಾರವೂ ಕೂಡ ರಾಜ್ಯ ಮಾತ್ರವಲ್ಲ ರಾಷ್ಟ್ರಾದ್ಯಂತ ಕೆಲವೊಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಾಗ್ಗೆ ಹೊಗೆ ಅಂತ ಆಡ್ತಾ ಇರುತ್ತೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಗಾಂಧಿ ಕುಟುಂಬದಿಂದ ಹೊರಬರಬೇಕು ನಾಯಕತ್ವ ಎನ್ನುವಂಥದ್ರ ಬಗ್ಗೆ, ಯುವಕರಿಗೆ ಆದ್ಯತೆ ಕೊಡಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು, ಅದು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಆಗಿರ್ಬೋದು, ಬೂತ್ ಮಟ್ಟದಿಂದ ಆಗಿರ್ಬೋದು, ಅಂದಾಗ ಮಾತ್ರ ಒಂದು ಬದಲಾವಣೆಯನ್ನು ತರಲು ಸಾಧ್ಯ. ತಮ್ಮದೇ ಪಕ್ಷದ ಅನೇಕ ಕೇಂದ್ರದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಒಳ ಮಾತುಗಳನ್ನ ಕೆಲವೊಮ್ಮೆ ಸಾರ್ವಜನಿಕವಾಗಿ ಮಾತನಾಡಿದ್ದು ಇದೆ. ಯಾಕಂದರೆ ಮತ್ತೊಂದು ಪಕ್ಷದಲ್ಲಿ ಆ ರೀತಿ ಬದಲಾವಣೆಯನ್ನು ಕಂಡಾಗ, ಆ ಪಕ್ಷ ಏಳಿಗೆಯನ್ನು ಕಾಣ್ತಾ ಇರುವಾಗ ನಮ್ಮ ಪಕ್ಷ ಎಲ್ಲೋ ಒಂದು ನಾಯಕತ್ವದ ವಿಚಾರವಾಗಿ ಕೊರತೆಯನ್ನು ಎದುರಿಸ್ತಾ ಇದೆ ಎನ್ನುವಂಥ ಮಾತುಗಳು ಕೂಡ ಆಗಾಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ತಾವು ಕೂಡ ನನಗೊಂದು ಅವಕಾಶವನ್ನು ಮಾಡಿಕೊಡಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದೇ ಸಾಲಿನಲ್ಲಿ ತಾವು ಕೂಡ ಈಗ ನೆಕ್ಸ್ಟ್ 28ರ ಆಕಾಂಕ್ಷಿಯಾಗಿರುವಂಥದ್ದು. ಸರ್, ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನು ಹೇಳ್ತೀರಾ ಅಂತ? ನಾಯಕತ್ವ ಬದಲಾವಣೆ ಅಂತೇಳಿ ಏನಿಲ್ಲ, ನಮ್ಮ ರಾಜ್ಯದಲ್ಲೂ ಸಹ ಪ್ರಭಾವಿ ನಾಯಕರುಗಳಿದ್ದಾರೆ. ಒಂದು ಇಲೆಕ್ಷನ್ ಆಗಲಿ, ಚುನಾವಣೆ ನಡೆದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿದಂಥ ನಾಯಕರಿದ್ದಾರೆ. ಈಗ ರಾಷ್ಟ್ರೀಯ ಮಟ್ಟದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ನಾನು ಅನಿಸೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ. ಬಟ್ ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಭಾಳಷ್ಟು ಕಡೆಗೆ ನಾವು ನೋಡಿದ್ದೇವೆ, ಯುವಕರಿಗಾಗಲಿ ಹೊಸ ಮುಖಗಳಿಗಾಗಲಿ ಕೊಡ್ತಾ ಇದ್ದಾರೆ. ಆದರೆ ಒಂದು ಏನು ಅನ್ನಿಸ್ತದೆ ಅಂದರೆ, ಪಕ್ಷಕ್ಕಾಗಿ ಭಾಳಷ್ಟು ವರ್ಷ ದುಡ್ದಿರ್ತಾರಲ್ಲ, ಅವರಿಗೂ ಅವಕಾಶ ಬೇಕಾಗಿರ್ತದಲ್ಲ, ಅವರನ್ನು ನಾವು ಗುರುತಿಸಲೇಬೇಕಾಗ್ತದೆ. ಹೀಗಾಗಿ ಒಂದು ಮಟ್ಟದಲ್ಲಿ ಏನೂ ಅಂಥ ತೊಂದರೆಗಳು ಇಲ್ಲ, ಅನ್ಯಾಯ ಆಗಿದೆ, ತೊಂದರೆ ಆಗಿದೆ ಅನ್ನೋದು. ಬಟ್ ಪ್ರತಿಯೊಬ್ಬರಿಗೂ ತಾಳ್ಮೆ ಇದ್ದರೆ ಒಳ್ಳೆಯದು. ನಾನು ಸಹ ತಾಳ್ಮೆಯಿಂದನೇ ಇದ್ದೇನೆ. ಪಕ್ಷನಿಷ್ಠೆಯಿಂದ ಸಿದ್ಧಾಂತಕ್ಕೆ ಬದ್ಧವಾಗಿ ಹೋಗ್ಬೇಕಂತೀರಿ? ಹೌದು ಹೌದು ಹೌದು. ಎಸ್ ಸರ್, ಈ ರಾಜಕೀಯದ ಜಂಜಾಟದ ನಡುವೆಯೂ, ಕೆಲಸ ಕಾರ್ಯದ ನಡುವೆಯೂ ಸರ್, ತಮ್ಮ ಸಮಾಜದ ಅಧ್ಯಕ್ಷರಾಗಿ ಈಗ ಜಿಲ್ಲೆಯಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ತಮ್ಮ ಸಮಾಜದ ಅಭಿವೃದ್ಧಿಗಾಗಿ, ತಮ್ಮ ಸಮಾಜದ ಜನರ ಶ್ರೇಯೋಭಿವೃದ್ಧಿಗಾಗಿ ತಾವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಸರ್? ಯಾಕಂದರೆ ತಮ್ಮನ್ನು ನಂಬಿ ತಮ್ಮ ಸಮಾಜ ನಿಂತಿರುತ್ತೆ, ಸಮಾಜದ ಜನರು ಇರ್ತಾರೆ, ಅವರ ಕಷ್ಟ ಸುಖಗಳಿಗೆ ತಾವು ಸ್ಪಂದಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಸರ್? ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸಮಾಜಕ್ಕೆ ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಬಟ್ ನಾನು ಅಧ್ಯಕ್ಷನಾದೆ ಅಂತೇಳಿ ನನ್ನ ಒಬ್ಬಿನಿಂದನೇ ಸಮಾಜ ಸುಧಾರಣೆ ಆಗ್ತದೆ ಅಂತ ಹೇಳಿಲ್ಲ. ನನಗಿಂತ ಹೆಚ್ಚಿನದಾಗಿ ಸಮಾಜದಲ್ಲಿ ಸಮಾಜ ಪರವಾಗಿ ಕೆಲಸ ಮಾಡೋರು ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನಾನು ಒಬ್ಬ ಅಂತೇಳಿ. ಆದರೆ ನನ್ನ ಇದು ಏನಿದೆ ಅಂತ ಹೇಳಿದ್ರೆ, ನಾನು ನಮ್ಮ ಸಮಾಜ ಈಗ ಏನು ತೊಂದರೆ ತಾಪತ್ರೆಗಳಿಗೆ ಸಿಗ್ತದೆ, ಯಾವುದೇ ಆಗಿರಲಿ, ಶೈಕ್ಷಣಿಕವಾಗಲಿ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವಂಥವ್ರಿಗಾಗಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ತೊಂದರೆ ತಾಪತ್ರೆಗಳಾದಾಗ ನಾನು ಸಮಾಜದ ಅಧ್ಯಕ್ಷನಾದರೂ ಸಹ ಇತರೆ ಮುಖಂಡರೊಂದಿಗೆ ನಾನು ಒಬ್ಬ ಅಂದೇಳಿ ಹೋಗಿ ನಾನು ಅಲ್ಲಿ ಸ್ಪಂದಿಸ್ತೇನೆ. ಎಲ್ಲೂ ಸಹ ನಾನು ನನ್ನಿಂದಂದೇ ಅನ್ನೋದು ನನಗೆ ಆ ಭಾವನೆಗಳಿಲ್ಲ. ಬಟ್ ನನ್ನ ಉದ್ದೇಶ ಏನಿದೆ ಅಂದರೆ, ನಾವು ನಮ್ಮ ಸಮಾಜವನ್ನು ಎಷ್ಟು ಪ್ರೀತಿಯಿಂದ ಅಪ್ಕೊಂಡು ಇದು ಮುಂದೆ ಬರಬೇಕನ್ನೋ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಲ್ಲ, ಅದೇ ರೀತಿಯಲ್ಲಿ ನಾವು ಬೇರೆ ಸಮಾಜವನ್ನು ಅಷ್ಟೇ ಆತ್ಮೀಯವಾಗಿ ನಾವು ಗೌರವಿಸ್ತೇವೆ. ಬೇರೆ ಸಮಾಜದಲ್ಲೇ ಯಾವುದೇ ಒಂದು ಪ್ರತಿಭಾವಂತರು ಇರಲಿ ಅಥವಾ ಸಮಸ್ಯೆಗಳಿಂದ ಬಳಲುವಂಥವ್ರು ಇರಲಿ, ಅವರಿಗೂ ಸಹ ನಮ್ಮ ಸ್ಪಂದನೆ ಇದೆ. ಹಾಗಾಗಿ ಸಮಾಜದ ಅಧ್ಯಕ್ಷನಾಗಿ ನನ್ನಿಂದನೇ ಎಲ್ಲ ಆಗ್ತದೆ ಅಥವಾ ನಾನೇ ಅನ್ನೋದಿಲ್ಲ. ನನಗಿಂತ ಹೆಚ್ಚು ಸಮಾಜಕ್ಕಾಗಿ ಹೋರಾಡೋರಾಗಲಿ, ಸಹಾಯ ಸಹಕಾರಗಳನ್ನು ಮಾಡೋರಾಗಲಿ ಇದ್ದಾರೆ. ಇದು ಅಧ್ಯಕ್ಷ ಅನ್ನೋದು ಒಂದು ಸಾಂಕೇತಿಕ, ಅಂದರೆ ಏನೋ ಒಂದು ಎಲ್ಲವರನ್ನು ಕೂಡಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಒಂದು ಹುದ್ದೆ ಅದು. ನಾನು ಹಾಗಂತ ತಿಳ್ಕೊಂಡಿದ್ದೇನೆ ಬಿಟ್ಟರೆ ನಾನೇ ಅಧ್ಯಕ್ಷನಾಗಿ ನಾನೇ ಹೀಗೆ ಮಾಡಿದೆ ಅನ್ನೋ ಭಾವನೆಗಳು ನನ್ನಲ್ಲಿ ಯಾವಾಗಲೂ ಇಲ್ಲ. ಮತ್ತು ಈ ಏನು ಅಧ್ಯಕ್ಷ ಹುದ್ದೆ ಇದೆಯಲ್ಲ, ಇದು ಯಾವುದೇ ನಮ್ಮ ಸಮಾಜದ ಸಂಘಟನೆ ಆಗಲಿ ಅಥವಾ ಮುಖಂಡರಾಗಲಿ ಯಾರಾದರೂ ತಾವು ಅಧ್ಯಕ್ಷರಾಗ್ತೇವೆ ಅನ್ನೋ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದಾಗ ನಾನು ಯಾವತ್ತಿಗೂ ಅದನ್ನು ತೆರೆದಿಡಲಿಕ್ಕೆ ಸಿದ್ಧ ಇದ್ದೇನೆ.
ಎಸ್ ಸರ್, ಇದೀಗ ತಮ್ಮ ಸಾಧನೆಯನ್ನು ಗುರುತಿಸಿ, ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮತ್ತು ರಾಜಕೀಯ ಹಾದಿಯನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ಸರ್, ಈಗ ಈ ಒಂದು ಸಂತೋಷದ ಕ್ಷಣದ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ ಅಂತ? ಸರ್, ನನಗೆ ಆ್ಯಕ್ಚುಲಿ ಅಂತ ಹೇಳಿದ್ರೆ ಈ ಸನ್ಮಾನ ಪ್ರಶಸ್ತಿ ಏನಿದೆಯಲ್ಲ, ಓಕೆ, ಇದು ನನಗೆ ಯಾಕೋ ಒಂಥರ ಮುಜುಗರನೂ ಅನ್ನಿಸ್ತದೆ. ಇನ್ನೊಂದು ಕಡೆಯಿಂದ ನಾನು ಆ ರೀತಿ ಅದಕ್ಕೆ ಯೋಗ್ಯ ಇದ್ದೇನೋ ಏನೋ ಅನ್ನೋ ಭಾವನೆಗಳು ನನಗೆ ಬರ್ತದೆ. ನಿಮ್ಮ ವಿಶ್ವವಾಣಿ ಪತ್ರಿಕಾ ಮಿತ್ರರೆಲ್ಲ ಏನು ನನಗೆ ವಿಶ್ವೇಶ್ವರ್ ಸಾಹೇಬ್ರು ಏನಿದ್ದಾರಲ್ಲ, ಭಟ್ ಸಾಹೇಬರು, ಆ್ಯಕ್ಚುಲಿ ನಾವು ಅವ್ರದ್ದು ಮೊದಲಿಂದನೂ ಅವರು ಪತ್ರಕರ್ತರಾಗಿ ಏನೇನು ಯಾವ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳು ಅಥವಾ ಅವರ ಬರವಣಿಗೆಯಲ್ಲಿ ಇರೋದನ್ನು ನೋಡಿದ್ದೇವೆ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಇದು ಪತ್ರಕರ್ತರು ಅಂತ ಹೇಳೋ ಮಟ್ಟಿಗೆ ಅವರ ವ್ಯಕ್ತಿತ್ವ ಇದೆ. ನನಗೆ ಫಸ್ಟ್ ಕೇಳಿದಾಗ ಅಯ್ಯೋ ಇಂಥ ಒಬ್ಬರ ಇದರಲ್ಲಿ ನಾನು ಆಯ್ಕೆಯಾಗಿದ್ದೇನೋ ಅಥವಾ ಅದಕ್ಕೆ ನಾನು ಯೋಗ್ಯನೋ ಅಥವಾ ಈಗ ಒಂದು ವೇಳೆ ನಾನು ಆ ಪ್ರಶಸ್ತಿಗೆ ಭಾಜನ ಆಗಿ ತಗೊಂಡ್ರೆ ಅದ್ರ ಮುಂದೆ ನನ್ನ ಇದು ಕೆಲಸ ಕಾರ್ಯಗಳು ಹೇಗಿರಬೇಕು. ಯಾಕಂತ ಹೇಳಿದರೆ ಈಗ ಯಾರೇ ನನ್ನನ್ನು ಗುರುತಿಸಿದಾಗ ಅಥವಾ ಏನೋ ಒಂದು ಪ್ರಶಸ್ತಿನೋ ಅಥವಾ ನಮಗೆ ಏನಾದರೂ ಒಂದು ಸನ್ಮಾನಗಳನ್ನು ಮಾಡಿದಾಗ ನಮಗೆ ಒಂಥರ ಭಯ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಎಲ್ಲಿ ನಾನೇನಾದರೂ ತಪ್ಪಿದ್ರೆ ಈ ಪ್ರಶಸ್ತಿಗೆ ಯೋಗ್ಯ ಆಗಿರ್ತೇನೋ ಅನ್ನೋದೆಲ್ಲ ಹೀಗೆ ಸಹಜವಾಗಿ ಬರ್ತದೆ. ಯಾಕಂತ ಹೇಳಿದರೆ ಅದು ನಾವು ಒಂದು ತತ್ವ ಸಿದ್ಧಾಂತದಲ್ಲಿ ಜೀವನ ಮಾಡಬೇಕಾದ್ರೆ ನಮಗೆ ಇದು ಹಾಗೆ ಅನಿಸ್ತದೆ. ಹಾಗಾಗಿ ನಾನು ಎಲ್ಲೂ ಸಹ ನನಗೆ ಕೆಲವೊಂದು ಕಡೆಗೆ ಪ್ರಶಸ್ತಿ ಇದೆ ಅದಿದೆ ಅಂತ ಹೇಳಿದಾಗ ನಾನು ಕೈ ಮುಗಿದಿದ್ದೇನೆ. ಆದರೆ ಯಾಕೋ ನನಗೆ ಇಲ್ಲೇ ಅದು ನಮ್ಮ ಪಕ್ಷದ CM ಸರ್ ಬರ್ತಾರೆ, ಅದೇ ರೀತಿಯಲ್ಲಿ ಈಗೇನು ವಿಶ್ವೇಶ್ವರ್ ಭಟ್ ಸರ್ ಇದ್ದಾರಲ್ಲ, ಇವರ ಒಂದು ಸಂಸ್ಥೆಯ ಮೂಲಕ ಕೊಡ್ತಾರಂತ ಹೇಳಿದ್ರೆ ಆ ಗೌರವಕ್ಕೆ ನಾನು ತಿರಸ್ಕಾರ ಮಾಡಿದ್ರೆ ಯಾಕೋ ನನಗೆ ಅದನ್ನು ಇದಾಗಲಿಲ್ಲ. ಬಟ್ ಏನೇ ಆಗಿರಲಿ, ತಮ್ಮ ಸಂಸ್ಥೆ ವಿಶ್ವೇಶ್ವರ್ ಭಟ್ ಸರ್ ಅವರ ಸಂಸ್ಥೆ ಇದು ಒಂದು ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನನ್ನ ಜವಾಬ್ದಾರಿ ಮತ್ತು ನಾನು ಎಷ್ಟು ಕಾಳಜಿಪೂರ್ವಕವಾಗಿ ಇರಬೇಕು ಅನ್ನೋದನ್ನು ನನ್ನ ಬಗ್ಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಗೆ ಆಗ್ತಾಯಿದೆ. ನಾನು ತಮಗೂ ಮತ್ತು ತಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರ ತಿಳಿಸ್ತೇನೆ. ಯಾಕಂದರೆ ನನ್ನ ಜವಾಬ್ದಾರಿ ಹೆಚ್ಚಿಸಿದ್ರಿ. ಅದೇ ರೀತಿಯಲ್ಲಿ ತಮ್ಮ ಪತ್ರಿಕಾ ಏನು ಇದೆಯಲ್ಲ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾ ದೇವರಲ್ಲೂ ಪ್ರಾರ್ಥಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಪ್ರಶಸ್ತಿ ಲಭಿಸಿದ್ದಕ್ಕಾಗಿ. ತಮ್ಮ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲಗೊಳ್ಳಲಿ, ತಮ್ಮ ಕನಸು ನನಸಾಗಲಿ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮಂಜುನಾಥ್ ನಾಯ್ಕ್ ಅವರ ಮಾತುಗಳು. ಯಾವತ್ತೂ ವಿಶ್ವವಾಣಿ ಸಮೂಹ ಸ್ಟೆಪ್ 1 ಇರತಕ್ಕಂಥ ಸಾಧಕರನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡುವುದಕ್ಕಿಂತಲೂ ಕೂಡ ಸ್ಟೆಪ್ 2 ಅಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕಲೆ, ಸಾಹಿತ್ಯ, ಹೀಗೆ ಎಲೆಮರೆ ಕಾಯಿಯಂತಿರುವಂತಹ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜಿಲ್ಲೆಯಾದ್ಯಂತ, ಕ್ಷೇತ್ರದಾದ್ಯಂತ ಒಳ್ಳೆಯ ಹೆಸರನ್ನ ಮಾಡ್ತಾ ಇರುವಂತಹ, ಬಡವರಿಗಾಗಿ ಮನವನ್ನ ಮಿಡಿತಾ ಇರುವಂತಹ ಸಾಧಕರನ್ನ ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಮಂಜುನಾಥ್ ನಾಯ್ಕ್ ಸರ್ ಅವರು 2028ರ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ. ಹಾಗಾಗಿ ಅವರ ರಾಜಕೀಯ ಹಾದಿಯ ಬಗ್ಗೆ, ಅವರ ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲವೂ ಇದಾಗಿತ್ತು ಇವತ್ತಿನ ಸಂದರ್ಶನದಲ್ಲಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, MRG ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, KDCC ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.